ಹಾಯ್ ಹಲೋ ನಮಸ್ಕಾರ. ತ್ರಯಂ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಪೋರ್ಟ್ ಮಾಡಿರಿ. ಇವತ್ತು 6th ಸೆಮಿಸ್ಟರ್ BA NEP ಡಿಗ್ರಿ ಎಕ್ಸಾಮಿನೇಷನ್ 2025 ಮಾದರಿ ಪ್ರಶ್ನೆ ಪತ್ರಿಕೆ ಎಕನಾಮಿಕ್ಸ್ ಅನ್ನೋನು ಎಕನಾಮಿಕ್ಸ್ ವರ್ಲ್ಡ್ ಪರ್ಟಿಕ್ಯುಲರ್ ಆಗಿ ಕ್ವಶನ್ ಪೇಪರ್ ಹೆಸರು ಇಂಡಿಯನ್ ಪಬ್ಲಿಕ್ ಫೈನಾನ್ಸ್. ಇದರೊಳಗೆ ಮ್ಯಾಕ್ಸಿಮಮ್ 60 ಮಾರ್ಕ್ಸ್, 2 ತಾಸು. ಇಲ್ಲಿ 3 ಆನ್ಸರ್, ಎಲ್ಲ 3 ವಿಭಾಗಗಳಲ್ಲಿ ಉತ್ತರ ಮಾಡಬೇಕು. ವಿಭಾಗ ಅದ ಪ್ರಶ್ನೆ ಉತ್ತರ ಒಂದು ಕಡೆ ಬರೆಯಿರಿ. ಲೆಕ್ಕ ಮತ್ತು ವಿಮರ್ಶಾತ್ಮಕ ಪ್ರಶ್ನೆಗಳು ಉತ್ತರ ಸರಿಯಾಗಿ ಬರೆಯಿರಿ. ಸೆಕ್ಷನ್ ಎ ಒಳಗ ಕೆಳಗೆ ಬೇಕಾದ 10 ಪ್ರಶ್ನೆಗಳಿಗೆ ಉತ್ತರ ಮತ್ತು ಪ್ರಶ್ನೆಗಳನ್ನು 1 ಅಂಕದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಫಸ್ಟ್ ಒನ್ 10 ಕ್ವಶನ್ಗಳನ್ನು ಬರೀಬೇಕು. ಫಸ್ಟ್ ಒನ್, ಸಾರ್ವಜನಿಕ ಆದಾಯದ ವ್ಯಾಖ್ಯಾನಿಸಿ. ಬಿ, ಪರೋಕ್ಷ ತೆರಿಗೆ ಎಂದರೇನು? ಸಿ, GST ಎಂದರೇನು? ಡಿ, ಯೋಜನಾ ವೆಚ್ಚ ಅರ್ಥೈಸಿರಿ. ಇ, ಮುಂಗಡ ಪತ್ರವನ್ನು ವ್ಯಾಖ್ಯಾನಿಸಿರಿ. ತದನಂತರ F, ಪ್ರಾಥಮಿಕ ಕೊರತೆ ಎಂದರೇನು? ತದನಂತರ G, ಹಣಕಾಸು ನೀತಿ ಯಾವುದಾದ್ರು 2 ಉದ್ದೇಶಗಳನ್ನು ಹೇಳಿರಿ. H, ಪತ್ತು ನಿಯಂತ್ರಣ ಎಂದರೇನು? I, 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? J, CRR ವಿಸ್ತರಿಸಿದರೆ ಎಕ್ಸ್ಪ್ಲೈನ್ CRR. ತದನಂತರ K, ಭಾರತದಲ್ಲಿ ಕೇಂದ್ರ ಮುಂಗಡ ಪತ್ರವನ್ನು ಯಾರು ಮಂಡಿಸಿರುತ್ತಾರೆ? ತದನಂತರ MOTFA ವಿಸ್ತರಿಸಿ ಬರೆಯಿರಿ. ಸೆಕ್ಷನ್ ಬಿ ವಿಭಾಗ ಬ, ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರತಿ ಪ್ರಶ್ನೆಗೆ 5 ಅಂಕ. ಸೆಕೆಂಡ್ ಒನ್, ಮೌಲ್ಯವರ್ಧಿತ ತೆರಿಗೆ ಗುಣವನ್ನು ವಿವರಿಸಿ. ಇವು ಬೇಕಾದ 4ಕ್ಕೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ನೀವು ಸರಿಯಾದ ರೀತಿಯಲ್ಲಿ ಓದ್ಕೋಬೇಕು. ಎಕ್ಸಾಮ್ ಫಿಕ್ಸ್ ಕ್ವಶನ್. ಸೆಕೆಂಡ್, ಮೌಲ್ಯವರ್ಧಿತ ತೆರಿಗೆ ಗುಣಗಳನ್ನು ವಿವರಿಸಿ. ಥರ್ಡ್, ಸರಕು ಮತ್ತು ಸೇವಾ ತೆರಿಗೆ ಕುರಿತು ಟಿಪ್ಪಣಿ ಬರೆಯಿರಿ. ತದನಂತರ ಫೋರ್ತ್, ಕೋಶೀಯ ನೀತಿಯ ಉದ್ದೇಶಗಳನ್ನು ಚರ್ಚಿಸಿ. ತದನಂತರ 5, ಭಾರತದ ಆರ್ಥಿಕತೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳನ್ನು ವಿಶ್ಲೇಷಿಸಿರಿ. 6th ಒನ್, ಸಾರ್ವಜನಿಕ ಋಣಭಾರ ನಿರ್ವಹಣೆಯ ಉದ್ದೇಶವನ್ನು ವಿವರಿಸಿ. 7th ಒನ್, ಭಾರತದ ಪ್ರಸ್ತುತ ವೈಯಕ್ತಿಕ ಆದಾಯ ತೆರಿಗೆಯ ದರ ಮತ್ತು ಪದರಗಳನ್ನು ಚರ್ಚಿಸಿ. ಭಾಗ ಸಿ ಅಂದರೆ ವಿಭಾಗ ಅ, ಕೆಳಗಿನ ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿ ಒಂದು ಪ್ರಶ್ನೆಗೆ 10 ಅಂಕ. 8, ಮೌಲ್ಯವರ್ಧಿತ ತೆರಿಗೆಯ ಪರ ಮತ್ತು ವಿರೋಧ ವಾದಗಳನ್ನು ವಿವರಿಸಿರಿ. 9, ಸಾರ್ವಜನಿಕ ಸಾಲದ ವಿವಿಧ ವಿಧಗಳನ್ನು ಚರ್ಚಿಸಿರಿ. 10, ಸಾರ್ವಜನಿಕ ಋಣಭಾರ ನಿರ್ವಹಣೆಯ ತತ್ವಗಳು ಮತ್ತು ಉದ್ದೇಶಗಳನ್ನು ವಿವರಿಸಿ. 11, ಸಾರ್ವಜನಿಕ ಆದಾಯ ವಿವಿಧ ಮೂಲಗಳನ್ನು ವಿವರಿಸಿ. 12, ಹಣಕಾಸು ನೀತಿಯ ಸಾಧನಗಳನ್ನು ಸವಿಸ್ತಾರವಾಗಿ ವಿವರಿಸಿರಿ. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ. ನಿಮಗೆ ಯಾವ ಕ್ವಶನ್ ಪೇಪರ್ ಬೇಕಲ್ಲ ಹಾಗೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ಕಳಿಸಲು ಪ್ರಯತ್ನ ಮಾಡ್ತೀವಿ. ಆಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ.